ಟುಡೇ ಕ್ಲಾಸ್ ಇವನ್ ನಂಬರ್ ಮತ್ತು ಆಡ್ ನಂಬರ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇವನ್ ನಂಬರ್ ಅಂದರೆ ಸಮ ಸಂಖ್ಯೆಗಳು ಅಂತ, ಆಡ್ ನಂಬರ್ ಅಂದರೆ ಕನ್ನಡದಲ್ಲಿ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಏನಪ್ಪ ಇವನ್ ನಂಬರ್ ಅಂದರೆ ನಂಬರ್ ಎಂಡಿಂಗ್ ವಿತ್ 0, 2, 4, 6 ಅಥವಾ 8 ಆರ್ ಇವನ್ ನಂಬರ್ಸ್. ಅಂದರೆ ಒಂದು ಸಂಖ್ಯೆ ಈ ನಂಬರಿಂದ ಕೊನೆಗೊಂಡ್ರೆ 0, 2, 4, 6, 8 ಈ ಸಂಖ್ಯೆಗಳಿಂದ ನಂಬರು ಕೊನೆ ಆಯಿತು ಅಂದರೆ ಅದನ್ನು ನಾವು ಇವನ್ ನಂಬರ್ ಅಂತ ಕರಿತೀವಿ. ಅಂದರೆ ಎಲ್ಲಿ ಕೊನೆ ಆಗೋದು? ಸೊ ಕೊನೆ ಆಗೋದು ಅಂತಂದ್ರೆ ನೋಡಿ, ಈಗ 20 ಬರ್ರೆ 20 ಎಂತ ನಂಬರು? ಅದು ಇವನ್ ನಂಬರ್. ಯಾಕಂದ್ರೆ ಇಲ್ಲಿ 0 ಇದೆ. ಸೊ 24. ಸೊ ಕೊನೆ ನಂಬರ್ ಏನಿದೆ ಬಿಡಿ ಸ್ಥಾನದಲ್ಲಿ ಏನಿದೆ 4 ಇದೆ. ಸೊ ಈ ನಂಬರ್ಸ್ಗಳು ಏನಾದ್ರು 0, 2, 4, 6, 8 ಈ ನಂಬರ್ಸ್ಗಳು ಏನಾದ್ರು ಕೊನೆಗೆ ಬಂದ್ರೆ ಅಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಬಂದ್ರೆ ಇದನ್ನ ಸಂಖ್ಯೆನ ಇವನ್ ನಂಬರ್ಸ್ ಅಂತ ಕರಿತೀವಿ, ಅಂದ್ರೆ ಸಮ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಆಡ್ ನಂಬರ್ ಅಂದ್ರೆ ಏನಪ್ಪಾ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಏನು ಬೆಸ ಸಂಖ್ಯೆಗಳು ಅಂತಂದ್ರೆ, ಸೊ ನಂಬರ್ ಎಂಡಿಂಗ್ ವಿತ್ 1, 3, 5, 7 ಅಥವಾ 9 ಆರ್ ಆಡ್ ನಂಬರ್ಸ್ ಅಂತ ಹೇಳಿದ್ರೆ ಒಂದು ಸಂಖ್ಯೆಯ ಕೊನೆಗೆ 1, 3, 5, 7 ಅಥವಾ 9 ಈ ಅಂಕಿಗಳಿಂದ ಏನಾದ್ರೂ ಆ ನಂಬರ್ ಕೊನೆ ಆಯಿತು ಅಂದ್ರೆ ಸೊ ಅದನ್ನ ಬೆಸ ಸಂಖ್ಯೆ ಅಥವಾ ಹ್ಯಾಡ್ ನಂಬರ್ ಅಂತ ಕರಿತೀವಿ. ಉದಾಹರಣೆ 27 ಒಂದು ಸಂಖ್ಯೆ, ಅದನ್ನ ನಾವು ಹ್ಯಾಡ್ ನಂಬರ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ 7ರಿಂದ ಕೊನೆಯಾಗಿದೆ. ಸೊ 31 1ರಿಂದ ಕೊನೆಯಾಗಿದೆ, ಅದನ್ನ ನಾವು ಹ್ಯಾಡ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನಾವು ಹೇಳ್ತೀವಿ ಇವನ್ ನಂಬರ್ಗೆ 2, 4, 6, 8, 10, 12, 14, 16, 18, 20. ಸೊ ನೋಡ್ಬೋದು ನೀವು ಎಲ್ಲ ಸಂಖ್ಯೆಗಳು ಇಲ್ಲಿ 0ಯಿಂದ ಕೊನೆಗೊಂಡಿದೆ. ಸೊ ಇಲ್ಲಿ 4 ಇದೆ, 2 ಇದೆ, 0 ಇದೆ. ಸೊ ಈ ರೀತಿ 0, 2, 4, 6 ಅಥವಾ 8ರಿಂದ ಕೊನೆಗೊಂಡು ಅಂದ್ರೆ ಅದನ್ನ ಇವನ್ ನಂಬರ್ ಅಂತ ಕರಿತೀವಿ. 3 ಅಂಕೆ ಸಂಖ್ಯೆಯಲ್ಲಿ ನೋಡ್ಬೋದು ನೀವು 101 ಇವನ್ ನಂಬರ್. 0 ಇದೆ, ಇಲ್ಲಿ 2 ಇದೆ, ಸೊ 4 ಇದೆ, 6 ಇದೆ, ಸೊ 8 ಇದೆ. ಸೊ ಇವೆಲ್ಲ ಏನಾಗಿದೆ 0, 2, 4, 6, 8ರಿಂದ ಕೊನೆಗೊಂಡಿದ್ರೆ ಇವನ್ ನಂಬರ್ ಅಂತ ಕರಿತೀವಿ. ಸೊ 4 ಡಿಜಿಟ್ ನಂಬರ್ಸ್ ಅನ್ನು ನೋಡ್ಬೋದು. ಇಲ್ಲಿ 1000 0 ಇದೆ, 1002 2 ಇದೆ, 4 ಇದೆ. ಈ ರೀತಿ ಸಂಖ್ಯೆಗಳು ಯಾವ ಸಂಖ್ಯೆ 0, 2, 4, 6, 8ರಿಂದ ಮುಕ್ತಾಯ ಆಗಿದೆಯಲ್ಲ, ಕೊನೆಗೊಂಡಿದೆ, ಅದನ್ನ ನಾವು ಇವನ್ ನಂಬರ್ ಅಂತ ಕರಿತೀವಿ. ಅದೇ ರೀತಿ ಆಡ್ ನಂಬರ್ ಅಂದ್ರೆ ಸೊ 1, 3, 5, 7, 9 ಈ ಸಂಖ್ಯೆಗಳಿಂದ ಕೊನೆಗೊಳ್ಬೇಕು. ಇಲ್ಲಿ 11 ಇದೆ, 1 ಇಲ್ಲಿ 13 ಇದೆ, 3 ಇಂದ ಕೊನೆಗೊಂಡಿದೆ, 15 ಇದೆ, 5 ಇಂದ ಕೊನೆಗೊಂಡಿದೆ, 17 7 ಇಂದ, 1 21 1 ಇಂದ ಕೊನೆಗೊಂಡಿದೆ, 23 3 ಇಂದ ಕೊನೆಗೊಂಡಿದೆ. ಸೊ ಈ ರೀತಿ ಸಂಖ್ಯೆಗಳು ಏನಾದ್ರು ಕೊನೆಗೊಂಡಿದ್ರೆ 1, 3, 5, 7, 9ರಿಂದ ಆ ಸಂಖ್ಯೆ ಕೊನೆಗೊಂಡಿದೆ, ಅಂಕೆಯಿಂದ ಕೊನೆಗೊಂಡಿದೆ ಅಂದ್ರೆ ಅದನ್ನ ಆಡ್ ನಂಬರ್ ಅಂತ ಕರಿತೀವಿ. 3 ಅಂಕೆ ಸಂಖ್ಯೆಯಲ್ಲಿ ನೋಡಬಹುದು 101 101 103 105. ಸೊ 5ರಿಂದ ಕೊನೆಗೊಂಡಿದೆ, ಇದು 3ರಿಂದ ಕೊನೆಗೊಂಡಿದೆ, 1ರಿಂದ ಕೊನೆಗೊಂಡಿದೆ. ಸೊ 1000 1ರಿಂದ ಕೊನೆಗೊಂಡಿದೆ, 1003 3ಇಂದ ಕೊನೆಗೊಂಡಿದೆ, 1005 5ಇಂದ ಕೊನೆಗೊಂಡಿದೆ. ಈ ರೀತಿ 1, 3, 5, 7, 9ರಿಂದ ಕೊನೆಗೊಂಡಿದ್ದಾವೆ ಅಂತಂದ್ರೆ ಆ ಸಂಖ್ಯೆನ ಆಡ್ ನಂಬರ್ಸ್ ಅಂತ ಕರಿತೀವಿ. ಸೊ ಅತ್ಯಂತ ಈಸಿಯಾಗಿ ನಾವು ಆಡ್ ನಂಬರ್ ಯಾವುದು ಇವನ್ ನಂಬರ್ ಯಾವುದು ಅಂತ ನೀವು ಹೇಳ್ಬೇಕು ಅಂತಂದ್ರೆ, ಸೊ ನೀವು ನಂಬರ್ ಎಂಡಿಂಗ್ ವಿತ್ 0, 2, 4, 8, 6, 8 ಅನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಆಡ್ ನಂಬರ್ ಅನ್ನ ನೀವು ಕಂಡುಹಿಡಬೇಕು ಅಂದ್ರೆ 1, 3, 5, 7, 9 ಅನ್ನ ನೆನ್ಪಿಟ್ಕೋಬೇಕು. ಇವು ಈ ಸಂಖ್ಯೆಗಳಿಂದ ಕೊನೆಗೊಂಡಿದ್ವು ಅಂದ್ರೆ ಆಡ್ ನಂಬರ್ ಅಂತ ಕರಿತೀವಿ. ಈ ಸಂಖ್ಯೆಗಳಿಂದ ಕೊನೆಗೊಂಡಿದ್ರೆ ಇದನ್ನ ಇವನ್ ನಂಬರ್ ಅಂತ ಕರಿತೀವಿ. ಸೊ ಈಗ ಇಷ್ಟು ಆಡ್ ನಂಬರ್ ಮತ್ತು ಇವನ್ ನಂಬರ್ಸ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಸೊ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.